ಬಯಾಜಿದ್ ಒಬ್ಬ ದೊಡ್ಡ ಸೂಫಿ ಸಂತ ಆಗಿದ್ದವನು. ಬಾಲಕನಾಗಿದ್ದಾಗ ತಾಯಿ ಜೊತೆಗೆ ಬದುಕ್ತಾ ಇದ್ದ. ಬಡತನ. ಹುಡುಗನಿಗೆ ಬಾಲ್ಯದೊಳಗೆ ದೇವರನ್ನು ಕಾಣಿಸ್ಬೇಕು ಅಂತ ಆಸೆ, ದೇವರನ್ನು ನೋಡ್ಬೇಕು ಅಂತ ಆಸೆ. ಯಾವ್ಯಾವುದೋ ಸ್ಥಳಗಳಿಗೆ ಹೋಗಿ ಬಂದ, ಯಾರ್ಯಾರನ್ನೋ ಗುರುಗಳು ಅಂತ ಹೇಳಿ ಪೂಜೆ ಮಾಡಿದ, ಸೇವೆ ಮಾಡಿದ. ಯಾವುದು ಮನಸ್ಸಿಗೆ ಶಾಂತಿ ಕೊಡ್ಲಿಲ್ಲ. ದೇವರನ್ನು ಕಾಣಿಸ್ಬೇಕು ಅಂತ ಅಂತಿತ್ತಲ್ಲ, ಕಾಣಬೇಕು ಅಂತಿತ್ತಲ್ಲ, ಅದು ಫಲ ನೀಡಲಿಲ್ಲ. ಅವನು ಅನ್ಕೊಂಡ ಹೀಗೆ ಮನೆಯಲ್ಲಿ ಜನರ ಮಧ್ಯೆ, ಸಂಸಾರದ ಮಧ್ಯೆ ಇದ್ರೆ ಇದು ಸಾಧ್ಯ ಇಲ್ಲ ಅನ್ಕೊಂಡು ಮನೆ ಬಿಟ್ಟು ಹೊರಡೋದು ತೀರ್ಮಾನ ಮಾಡಿದ. ಇದ್ದೊಬ್ಬ ಮಗನನ್ನು ಹ್ಯಾಕ್ ಕಳಿಸ್ಕೊಡ್ತಾಳ ತಾಯಿ? ಇಷ್ಟ ಇಲ್ಲ, ಆದ್ರೆ ಮಗ ಬಿಡೋಲ್ಲ. ಕೊನೆಗೆ ಮಗನ ಹಠಾನೆ ಗೆತ್ತು, ಆಯ್ತಪ್ಪ ಮಗು ಹೋಗು, ದೇವ್ರು ನೋಡ್ಕೊಂಬ ಹೋಗು. ಹೇಳಿದ ತಾಯಿ, ನೀನು ನನ್ನನ್ನು ಬಿಟ್ಟು ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ ಪುಟ್ಟ, ನೀನನ್ನು ಬಿಟ್ಟರೆ ನನಗೆ ಯಾರು ಇಲ್ಲೋ, ಆದ್ರೂ ನೀ ಭಗವಂತನ ಕಾಣಬೇಕು ಅಂತ ಆಸೆ ಇಟ್ಕೊಂಡಿದ್ಯಲ್ಲ, ಅದು ನಾನು ಅಡ್ಡಿ ಬರಲ್ಲ ಮಗು, ನೀನು ಹೋಗ್ಬಾ. ನಂದು ಒಂದೇ ಬೇಡಿಕೆ, ನಾನು ಬದುಕಿರ್ತೀನಿ ಇಲ್ಲ ಗೊತ್ತಿಲ್ಲ ಪುಟ್ಟ, ನಿನಗೆ ಭಗವಂತನ ದರ್ಶನ ಆದಮೇಲೆ ಒಂದ್ಸಲ ಬಂದು ನಾನು ಕಾಣು, ನಿನ್ನ ಮುಖ ತೋರಿಸು, ನಿನ್ನ ಮುಖದಲ್ಲಿರುವಂಥ ಕಾಂತಿ ನೋಡ್ಬೇಕು ನಾನು. ದರ್ಶನ ಆದ ನಿನ್ನ ಮುಖದಲ್ಲಿ ಕಾಂತಿ ಬಂದೇ ಬರುತ್ತೆ. ನನಗಂತೂ ಒಂದು ದರ್ಶನ ಆಗುವ ನಂಬಿಕೆ ಇಲ್ಲ ಪುಟ್ಟ, ದರ್ಶನ ಆದವನ ಮುಖವನ್ನಾದ್ರೂ ನೋಡ್ಬೇಕಲ್ಲ ನಾನು, ಅವಕಾಶ ಕೊಡಪ್ಪ ನನಗೆ ಅಂದು ಕಣ್ಣೀರು ಒರೆಸ್ಕೊಂಡು ಮಗನನ್ನು ಬೀಳ್ಕೊಟ್ರು. ಈ ಬಯಾಜಿ ದೇಶ ಸುತ್ತಿದ, ಕಂಡ ಜನರನ್ನು ಕೇಳಿದ, ತಾನು ಕೇಳಿದ್ದಂಥ ಕೇಳದೇ ಇರುವಂಥ ಎಲ್ಲ ಸಾಧನೆಗಳನ್ನ ಮಾಡಿದ. ಭಗವಂತನ ದರ್ಶನ ಆಗ್ಲೇ ಇಲ್ಲ. ಸತತ ಪ್ರಯತ್ನ ಮುಂದುವರಿಸ್ದ. ದಿನಗಳು ಉರುಳಿದವು, ವರ್ಷ ಉರುಳಿದವು, 25 ವರ್ಷ ಸರಿದು ಹೋದು. ಬಯಾಜಿ ದಣದು ಹೋದ. ಮನಸ್ಸಲ್ಲಿ ನಿರಾಶೆ ಬರೋಕ್ ಶುರು ಆಯ್ತು. ಹಾಗಾದ್ರೆ ನನ್ನ ಜೀವನದಲ್ಲಿ ಭಗವಂತನ ದರ್ಶನ ಆಗೋಲ್ಲ ಅನ್ಸುತ್ತೆ ಅಂತ ಬಂತು. ಯಾರೋ ಒಬ್ರು ಸುದ್ದಿ ತಂದ್ರು. ಸುದ್ದಿ ಹೇಳ್ತು, ಬಯಾಜಿನ ತಾಯಿ ಆರೋಗ್ಯ ಸರಿ ಇಲ್ಲ, ವಯಸ್ಸಾಯ್ತಲ್ಲ ತುಂಬಾ ಆಕೆಗೆ, ಇನ್ನೇನ್ ಬಹಳ ದಿವಸ ಬದುಕೊಳಿಯೋ ಆಸೆ ಇಲ್ಲ ಆಕೆಗೆ ಅಂತ. ಬಯಾಜಿದನ ಮನಸ್ಸು ಕೊರದು ಹೋಯ್ತು. ಈ ದೇವರನ್ನು ನೋಡೋ ಹಂಬಲದೊಳಗೆ ತಾಯಿಯನ್ನು ಪೂರ್ತಿ ಮರ್ತೇ ಬಿಟ್ಟಿದ್ದೇನಲ್ಲ ನಾನು. ಛೇ, ತಡ ಆದ್ರೆ ಆಕೆ ಮುಖ ನೋಡೋಕೆ ಸಿಗ್ಲಿಕ್ಕಿಲ್ಲ ಅನ್ಕೊಂಡು ಮನೆ ಕಡೆ ನಡೆದು ಊರಿಗೆ ಬಂದ. ರಾತ್ರಿ ಆಗಿತ್ತು. ಮೂರಕ್ಕೆ ಮನೆ. ಆ ಕಿಟಕಿಯಿಂದ ಒಳಗೆ ನೋಡ್ದ, ಏನ್ ಮಾಡ್ತಿದ್ದಾಳಮ್ಮ ಅಂತ. ಮುದುಕಿ ತಾಯಿ ಮಲ್ಕೊಳಕ್ ತಯಾರಿ ಮಾಡ್ಕೋತಾ ಇದ್ದಾಳೆ. ನೆಲದ ಹಾಸ್ಕೊಂಡಿದ್ದಾಳೆ. ತುಂಬಾ ಚಳಿ ರಾತ್ರಿ. ಹರಕ ಕಂಬಳಿ ಹೊತ್ಕೊಂಡು ಮಲ್ಕೋದಕ್ಕೆ ಮುಂದ ಪ್ರಾರ್ಥನೆ ಮಾಡ್ತಿದ್ದಾಳೆ ದೇವರಿಗೆ. ಅಮ್ಮ ಅಂದ್ರೆ ಅಮ್ಮನೆಪ್ಪ ಅದು. ಆ ಅಮ್ಮನ ಪ್ರೀತಿ ಜಗತ್ತಲ್ಲಿ ಯಾರಿಗೂ ಬರೋಕ್ ಸಾಧ್ಯ ಇಲ್ಲ. ಅಮ್ಮ ಬೇಡ್ಕೋತಾ ಇದ್ದಾಳೆ ದೇವರಿಗೆ, ಭಗವಂತ ನನ್ನ ಮಗನನ್ನು ಎಷ್ಟು ಪರೀಕ್ಷೆ ಮಾಡ್ತೀವೋ ಮಾರಾಯ, 25 ವರ್ಷಗಳಿಂದ ನಿನ್ನ ದರ್ಶನ ಬೇಕು ಅಂತ ಒದ್ದಾಡ್ತಾ ಇದ್ದಾನೆ. ನಿನ್ನ ದರ್ಶನ ಬಿಟ್ಟು ಅವನಿಗೆ ಏನೂ ಬೇಕಾಗಿಲ್ಲ, ಅವನ ದರ್ಶನ ಕೊಡು ಮಾರಾಯ. ಅವನು ತಾಳ್ಮೆ ಕಳ್ಕೊಳ್ಳೋದು ಬೇಡ, ತಾಳ್ಮೆ ಕಳ್ಕೊಂಡು ದೇವರಿಲ್ಲ ಅಂತ ಅನ್ನೋದು ಬೇಡ, ನಿನ್ನಲ್ಲಿ ನಂಬಿಕೆ ಕಳ್ಕೊಳ್ಳೋದು ಬೇಡ. ಹಾಗಾಗೋದಕ್ಕಿಂತ ಮೊದಲು ನಿನ್ನ ರೂಪ ತೋರಿಸ್ಬಿಡು ಮಾರಾಯ, ನನಗೇನೂ ಬೇಕಾಗಿಲ್ಲ. ಅವನ ಜೀವನದ ಉದ್ದೇಶ ಸಫಲ ಆದ್ರೆ ಅದೇ ನನಗೆ ಸಾಕು ಅಂತ ಕೈ ಎತ್ತಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾಳೆ ತಾಯಿ. ಕೆನ್ನೆ ಮೇಲೆ ಕಣ್ಣೀರು ಸುರಿತಾ ಇದೆ. ಬಯಾಜಿದ್ದನಿಗೆ ಮೆಂಚು ಹೊಡೆದಂಗಾಯ್ತು. ಛೇ, ಇಷ್ಟು ವರ್ಷ ನಾನು ಆಕೆ ಬಗ್ಗೆ ಯಾವ ಯೋಚನೆನೂ ಮಾಡಿಲ್ಲ. ಆದ್ರೆ ತಾಯಿ ಪ್ರತಿದಿನ ತನ್ನ ನೆನೆಸ್ಕೊಂಡು ನನ್ನ ಸಾಧನೆಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಈ ನಿರ್ವ್ಯಾಜ ಪ್ರೀತಿಗಿಂತ ಭಗವಂತ ದೊಡ್ಡವನಿರೋ ಸಾಧ್ಯ ಇದೆಯಾ? ಈ ಪ್ರೀತಿಗಿಂತ ಭಗವಂತ ದೊಡ್ಡವನಿರೋಕೆ ಸಾಧ್ಯವೇ ಇಲ್ಲ. ಇದೇ ಭಗವಂತನ ರೂಪ ಅಲ್ವಾ ಅಂತ ಕಣ್ಣು ಮುಚ್ಚಿದ. ಪಶ್ಚಾತ್ತಾಪ ಆಯ್ತು. ಒಳಗೆ ನುಗ್ಗಿ ತಾಯಿ ಓಡಿದ. ತಾಯಿ ಕಾಲು ಹಿಡ್ಕೊಂಡ. ಅಷ್ಟು ವರ್ಷಗಳ ನಂತರ ಕಂಡಿದ್ದಾಳಲ್ಲ ಮಗನ ಮುಖನ. ತಾಯಿಗೆ ಸಂತೋಷ ಆಯ್ತು. ತನ್ನ ಬೊಗಸೆಯಲ್ಲಿ ತನ್ನ ಮಗನ 2 ಕೆನ್ನೆ ಹಿಡ್ಕೊಂಡ್ಳು. ತಾಯಿ ಹೇಳ್ತಾಳೆ, ಹೌದು ಮಗು, ನಿನ್ನ ಮುಖದ ಮೇಲೆ ಕಾಂತಿ ನೋಡಿದ್ರೆ ನಿನ್ನ ಭಗವಂತನ ದರ್ಶನ ಖಂಡಿತವಾಗೂ ಆಗಿದೆ ಪುಟ ಅಂತ ಸಂಭ್ರಮ ಪಟ್ಲು. ಆಗ ಬಯಾಜಿದ್ ಹೇಳ್ದ, ಹೌದಮ್ಮ, ನನಗೆ ಭಗವಂತನ ದರ್ಶನ ಆಗಿದೆ. ಆದ್ರೆ ಆದದ್ದು ಯಾವಾಗ ಗೊತ್ತಾ? 2 ನಿಮಿಷಗಳ ಹಿಂದೆ. ಈ ಮನೆ ಪ್ರವೇಶ ಮಾಡೋಕ್ಕಿಂತ ಮೊದಲು ನೀ ಪ್ರಾರ್ಥನೆ ಮಾಡ್ತಿದ್ದೆಲ್ಲ, ಅದನ್ನು ಕಂಡಾಗ ನನಗೆ ಭಗವಂತನ ದರ್ಶನ ಆಯ್ತು ಅಂದ. ನನಗೆ ಈ ಮಾತು ಬಹಳ ಅದ್ಭುತ ಅನ್ಸುತ್ತೆ ಮಕ್ಕಳೇ. ನನಗಂತೂ ಕಣ್ಣೀರು ಬಂದ್ಬಿಡುತ್ತೆ ನೆನೆಸ್ಕೊಂಡಾಗ. ತಂದೆ ತಾಯಿಯರನ್ನ ಪ್ರೀತಿಯಿಂದ ಕಂಡವರಿಗೆ
ಭಗವಂತನ ದರ್ಶನದ ಅವಶ್ಯಕತೆ ಇಲ್ಲ. ತಾನು ಎಲ್ಲ ಕಡೆ ಇರೋದಿಲ್ಲ ಅಂತೆ ಭಗವಂತ ತಂದೆ ತಾಯಿಗಳನ್ನ ಮಾಡಿದ್ದಾನೆ. ಯಾವ ಸ್ವಂತದ ಅಪೇಕ್ಷೆ ಇಲ್ಲದೆ ಸದಾ ಮಕ್ಕಳ ಬಗ್ಗೆ ಪ್ರೀತಿಯನ್ನು ತೋರುವ ಎರಡೇ ಎರಡು ಜೀವ, ಒಂದು ತಾಯಿ, ಒಂದು ತಂದೆ. ಭಗವಂತ ಇದ್ದಾನೆ ಅನ್ನೋದು ಸಾಕ್ಷಿಯವು. ಭಗವಂತ ಇದ್ದಾನೆ ಅನ್ನೋದು ಸಾಕ್ಷಿಗಳೇ ಅಮ್ಮ ಅಪ್ಪ. ಅವರಲ್ಲೇ ಭಗವಂತನ ಕಾಣಬೇಕು. ನಮ್ಮಲ್ಲಿ ಏನನ್ನೂ ಅಪೇಕ್ಷೆ ಮಾಡದೆ ಎಲ್ಲವನ್ನೂ ಕೊಡುವಂತಹ ಎರಡು ಜೀವ, ಅದೇ ಭಗವಂತನ ದರ್ಶನ ಅಲ್ವಾ? ಅದನ್ನೇ ಬಯಾಚಿದ್ ಹೇಳಿದ್ದು, ನನ್ನ ದರ್ಶನ 25 ವರ್ಷ ಆಗಲಿಲ್ಲ, ಆದದ್ದು 2 ನಿಮಿಷಗಳ ಹಿಂದೆ ಅಂತ. ಆ 2 ನಿಮಿಷ ನಮ್ಮ ಜೀವನದಲ್ಲೂ ಬರಬಾರ್ದೆ.